ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ರೀಸೆಂಟ್ಲಿ ನಾನು ಫ್ಯಾಬ್ರಿಕ್ ಪೇಂಟಿಂಗದ ತುಂಬ ವೆರೈಟೀಸ್ ಆಫ್ ಟ್ಯುಟೋರಿಯಲ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆವಾಗ ತುಂಬ ಜನ ನಿಮಗೆ ಬಂದಿರುವ ಪ್ರಶ್ನೆನ ನೀವು ಕಾಮೆಂಟ್ಸ್ ಮುಖಾಂತರ ಕೇಳಿದ್ದೀರಾ. ಸೊ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಮೋಸ್ಟ್ ಕಾಮನ್ಲಿ ಏನೆಲ್ಲ ಫ್ಯಾಬ್ರಿಕ್ ಪೇಂಟಿಂಗ್ನಲ್ಲಿ ಡೌಟ್ಸ್ ಬರ್ತಾ ಇದೆ ಅದರದ್ದು ಆನ್ಸರನ್ನು ನಾನು ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ. ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಎಲ್ಲ ಕ್ವಶನ್ಸ್ ಅನ್ನ ನಾನು ಯಾವುದು ಮಿಸ್ ಆಗಬಾರ್ದು ಅಂತ ನೋಟ್ಬುಕ್ ನಲ್ಲಿ ನೋಟ್ ಮಾಡಿದ್ದೀನಿ. ಒಂದೊಂದು ಕ್ವಶನ್ಸ್ಗೆ ಇವಾಗ ಆನ್ಸರ್ ಕೊಡ್ತೀನಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಫಸ್ಟ್ ಅಂಡ್ ದ ಮೋಸ್ಟ್ ಕಾಮನ್ ಡೌಟ್ ಅಂಡ್ ಮೋಸ್ಟ್ ಕಾಮನ್ ಪ್ರಶ್ನೆ ನಿಮ್ಮೆಲ್ಲರದಿಂದ ಬಂದಿದೆ ಅಂದ್ರೆ, ಮ್ಯಾಮ್ ನೀವು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡುವಾಗ ಯಾವ ಕಲರ್ಸ್ ಅನ್ನ ಬಳಸ್ತಾ ಇದ್ದೀರಾ? ಫ್ಯಾಬ್ರಿಕ್ ಕಲರ್ಸಾ ಅಥವಾ ಅಕ್ರೆಲಿಕ್ ಕಲರ್ಸಾ? ಸೊ ನೋಡಿ ಡಿಯರ್, ಫ್ಯಾಬ್ರಿಕ್ ಕಲರ್ಸ್ ಅದ ಬಾಟಲ್ ನಾನು ಇಲ್ಲಿಗೆ ಇಟ್ಟಿದ್ದೀನಿ. ಇದು ಫ್ಯಾಬ್ರಿಕ್ ಕಲರ್ಸ್ ಇದೆ, ಮತ್ತೆ ಇದು 2 ಬಾಟಲ್ಸ್ ಅಕ್ರೆಲಿಕ್ ಕಲರ್ಸ್ ಇದೆ. ಸೊ ನಾನು 95% ಆಫ್ ದ ಪೇಂಟಿಂಗ್ ಏನೆಲ್ಲ ಮಾಡ್ತೀನಿ ಅದು ಕಂಪಲ್ಸರಿ ಫ್ಯಾಬ್ರಿಕ್ ಕಲರ್ಸ್ ಅನ್ನೇ ಬಳಸ್ತೀನಿ. ಬಿಕಾಸ್ ಈ ಫ್ಯಾಬ್ರಿಕ್ ಕಲರ್ ಸ್ಪೆಸಿಫಿಕಲಿ ಫಾರ್ ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನೇ ರೆಡಿ ಮಾಡಿದ್ದಾರೆ. ಸೊ ಹೀಗಾಗಿ ನಾನು ಫ್ಯಾಬ್ರಿಕ್ ಕಲರ್ಸ್ ಅನ್ನೇ ಬಳಸ್ತೀನಿ. ಬಟ್ ಫ್ಯಾಬ್ರಿಕ್ ಕಲರ್ಸ್ ನಲ್ಲಿ ನನಗೆ ಯಾವ್ದಾದ್ರೂ ರಿಕ್ವೈರ್ಡ್ ಶೇಡ್ ಸಿಗಲಿಲ್ಲ, ರಿಕ್ವೈರ್ಡ್ ಕಲರ್ ನನಗೆ ಸಿಗ್ಲಿಲ್ಲ ಅಂದ್ರೆ ಆವಾಗ ನಾನು ಅಕ್ರೆಲಿಕ್ ಕಲರ್ಸ್ ಅನ್ನ ಬಳಸ್ತೀನಿ. ಸೊ ಅದರ ಅರ್ಥ ನೀವು ಕೂಡ ಫ್ಯಾಬ್ರಿಕ್ ಕಲರ್ಸ್ ಅನ್ನ ಯೂಸ್ ಮಾಡಿ. ಯಾವ್ದಾದ್ರು ಶೇಡ್, ಯಾವ್ದಾದ್ರು ಕಲರ್ ನಿಮ್ಗೆ ಫ್ಯಾಬ್ರಿಕ್ ಕಲರ್ಸ್ ನಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀವು ಅಕ್ರೆಲಿಕ್ ಕಲರ್ಸ್ ಅನ್ನ ಬಳಸಬಹುದು. ಆದರೆ ಯಾವುದೇ ಕಾರಣಕ್ಕಾಗಿ ಪೋಸ್ಟರ್ ಕಲರ್ಸ್ ಅಥವಾ ವಾಟರ್ ಕಲರ್ಸ್ ಅನ್ನ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿ ಬಳಸಬೇಡಿ. ಸೆಕೆಂಡ್ ಪ್ರಶ್ನೆ ನೀವು ಕೇಳಿದ್ದೀರಾ, ಮ್ಯಾಮ್ ನೀವು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಕ್ಕೆ ಯಾವ ಬ್ರಷಸ್ ಅನ್ನ ಬಳಸ್ತಾ ಇದ್ದೀರಾ, ಯಾವ ಬ್ರಷಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ? ಸೊ ಈ ಬಾಟಲ್ ನಲ್ಲಿ ನಿಮ್ಗೆ ಬ್ರಷಸ್ ಕಾಣಿಸ್ತಾ ಇದೆ, ಇದು ಫ್ಲಾಟ್ ಬ್ರಷ್ ಇದೆ. ಈ ಬಾಟಲ್ ನಲ್ಲಿ ಬ್ರಷಸ್ ಕಾಣಿಸ್ತಾ ಇದೆ, ಇದು ರೌಂಡ್ ಬ್ರಷ್ ಇದೆ. ಸೊ ನೀವು ಪೇಂಟಿಂಗ್ ಮಾಡ್ತಾ ಇರುವ ಏರಿಯಾ ಜಾಗ ದೊಡ್ಡದು ಇದೆ, ನಿಮ್ಗೆ ಪೇಂಟಿಂಗ್ ಮಾಡಕ್ಕೆ ಬ್ರಷ್ ಅಡ್ಗೆಡ್ಸಕ್ಕೆ ತುಂಬಾ ಜಾಗ ಇದೆ ಅಂದಾಗ ನೀವು ಫ್ಲಾಟ್ ಬ್ರಷಸ್ ಅನ್ನ ಬಳಸಬಹುದು. ಪ್ಲಸ್ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಲೆಂಡಿಂಗ್ ಬರಬೇಕು, ಒಂದು 3D ಲುಕ್ಗೆ ಕೂಡ ಫ್ಲಾಟ್ ಬ್ರಷ್ ಯೂಸ್ ಆಗುತ್ತೆ. ನೀವು ಪೇಂಟಿಂಗ್ ಮಾಡ್ತಾ ಇರುವ ಜಾಗ ತುಂಬಾನೇ ಚಿಕ್ಕದಾಗಿದೆ, ತುಂಬಾನೇ ಅಂದ್ರೆ ಒಂದು ಥಿನ್ ಲೈನ್ ಇದೆ, ಆವಾಗ ನಿಮ್ಗೆ ಬೇಕಾಗತ್ತೆ ರೌಂಡ್ ಬ್ರಷಸ್. ರೌಂಡ್ ಬ್ರಷಸ್ನ ಕೂಡ ನೀವು ಬ್ಲೆಂಡಿಂಗ್ ಪರ್ಪಸ್ಗೆ ಯೂಸ್ ಮಾಡಬಹುದು. ಸೊ ನಿಮ್ಮ ಪೇಂಟಿಂಗ್ಗೆ ಬ್ರಷಸ್ ಯಾವ ಬಳಸಬೇಕು ಅದು ನೀವು ಎಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದೀರಾ, ಯಾವ ತರಹದ ಪೇಂಟಿಂಗ್ ಮಾಡ್ತಾ ಇದ್ದೀರಾ, ಆ ಪೇಂಟಿಂಗ್ ಮಾಡಕ್ಕೆ ನಿಮಗೆ ಕಂಫರ್ಟೇಬಲ್ ಯಾವುದು ಇದೆ ಆ ಬ್ರಷಸ್ ಅನ್ನ ನೀವು ಬಳಸಬಹುದು. ಆದ್ರೂ ಕೂಡ ನಿಮ್ಗೆ ಬ್ರಷಸ್ ಅದ ನಂಬರ್ಸ್, ಬ್ರಷಸ್ ಅದ ಡೀಟೇಲ್ಸ್ ಇಷ್ಟು ಪರ್ಫೆಕ್ಟ್ ಆಗಿ ಕಲಿಬೇಕು ಅಂತ ಏನಾದ್ರೂ ಆಸೆ ಇದ್ರೆ ನಮ್ದು ತಾಂಜೂರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ನಡೀತಾ ಇದೆ. ಆ ಕ್ಲಾಸಸ್ ನಲ್ಲಿ ನಾವು ನಿಮ್ಗೆ ತುಂಬಾನೇ ಡೀಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ವಿತ್ ಬ್ರಷ್ ನಂಬರ್ಸ್ ಎಲ್ಲಾನು ಹೇಳ್ತೀವಿ. ಅದಕ್ಕೆ ಒಂದು ಪ್ರಾಪರ್ ಟ್ರೈನಿಂಗ್ ಇರುತ್ತೆ, ಒಂದು ಪ್ರಾಪರ್ ನಮ್ಮ ಟೆಕ್ನಿಕ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಕಲಿಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಕ್ಲಾಸಸ್ ಅದ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಥರ್ಡ್ ಕ್ವಶನ್ ಇದೆ, ಪೇಂಟಿಂಗ್ ಮಾಡುವಾಗ ಬಟ್ಟೆನ ಯಾವ ರೀತಿ ಇಡಬೇಕು ಅಂತ. ಸೊ ನೋಡಿ, ನೀವು ಪೇಂಟಿಂಗ್ ಮಾಡುವಾಗ ಯಾವಾಗ್ಲೂ ನಿಮ್ಮ ಬಟ್ಟೆ ಕಂಪ್ಲೀಟ್ಲಿ ಫ್ಲಾಟ್ ಇರಬೇಕು. ನೀವು ಪೇಂಟಿಂಗ್ ಮಾಡ್ತಾ ಇರುವ ಜಾಗ ಕಂಪ್ಲೀಟ್ಲಿ ಸ್ಮೂತ್ ಇರಬೇಕು. ಬಟ್ಟೆ ಮುದ್ದೆ ಆಗಿದೆ ಹೇಗಾದ್ರೂ ಇಟ್ಟಿದ್ದೀರಾ ಆ ರೀತಿ ಇಡಬಾರ್ದು. ಸೊ ಅದಕ್ಕಾಗಿ ನೀವು ಈ ರೀತಿ ವುಡನ್ ಫ್ರೇಮ್ ಅನ್ನ ಬಳಸಿ ನಿಮ್ಮ ಬಟ್ಟೆನ ಟೈಟ್ ಮಾಡಬಹುದು. ನಿಮ್ಮ ಬಟ್ಟೆನಲ್ಲಿ ಏನಾದ್ರೂ ಈ ವುಡನ್ ಫ್ರೇಮ್ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಈ ರೀತಿ ನಮ್ಮ ಮನೆಯಲ್ಲಿ ಕಾರ್ಡ್ ಶೀಟ್ಸ್ ಇರುತ್ತೆ, ಕಾರ್ಡ್ಬೋರ್ಡ್ ಬಾಕ್ಸಸ್ ಇರುತ್ತೆ, ಅದನ್ನ ನೀವು ಕೆಳಗಡೆ ಪೇಂಟಿಂಗ್ ಮಾಡ್ತಾ ಇರುವ ಬಟ್ಟೆದು ಕೆಳಗಡೆ ಇಟ್ಕೊಂಡು ನಿಮ್ಮ ಸರ್ಫೇಸ್ ಅನ್ನ ಫ್ಲಾಟ್ ಮಾಡ್ಕೋಬಹುದು. ಪೇಂಟಿಂಗ್ ನಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತ ಕೂಡ ಪ್ರಶ್ನೆ ಕೇಳಿದ್ದೀರಾ. ಸೊ ಪೇಂಟಿಂಗ್ ನಲ್ಲಿ ಫಸ್ಟ್ ಸ್ಟೆಪ್ ಬರುತ್ತೆ ಅಂದ್ರೆ ನೀವು ನಿಮ್ಮ ಬಟ್ಟೆನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಬಟ್ಟೆ ಮೇಲೆ ಪೇಂಟಿಂಗ್ ಮಾಡಬೇಕು ಅನ್ನೋದು ಆ ಬಟ್ಟೆನ ಸೆಲೆಕ್ಟ್ ಮಾಡಬೇಕು. ಅಂಡ್ ಯಾವ ಪೇಂಟಿಂಗ್ ಅನ್ನ ಮಾಡಬೇಕು ಆ ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಅವರ್ ಪೇಂಟಿಂಗ್. ನೆಕ್ಸ್ಟ್ ಕ್ವಶನ್ ತುಂಬಾ ಜನ ಕೇಳಿದ್ದಾರೆ ಅಂದ್ರೆ, ಮ್ಯಾಮ್ ಯಾವ ಬಟ್ಟೆ ಮೇಲೆ ನಾವು ಪೇಂಟಿಂಗ್ ಮಾಡಬೇಕು, ಅಂದ್ರೆ ಯಾವ ಬಟ್ಟೆ ಟೈಪ್ ಮೇಲೆ, ಯಾವ ಬಟ್ಟೆ ಕ್ವಾಲಿಟಿ ಮೇಲೆ ನಾವು ಪೇಂಟಿಂಗ್ ಮಾಡಬೇಕು? ಸೊ ನನ್ನನ್ನ ಪರ್ಸನಲ್ ಸಜೆಷನ್ ಕೇಳಿದ್ರೆ ನಾನು ಎಲ್ಲಾ ತರಹದ ಬಟ್ಟೆ ಮೇಲೆ ಪೇಂಟಿಂಗ್ ಮಾಡ್ತೀನಿ. ಸೊ ಎಲ್ಲಾ ತರದ ಬಟ್ಟೆ ಮೇಲೆ ಈಸಿಯಾಗಿ ನೀವು ಪೇಂಟಿಂಗ್ ಮಾಡಬಹುದು. ಆದ್ರೆ ಒಂದು ಪ್ರಾಪರ್ ಆನ್ಸರ್ ಏನೇ ಕೊಡಬೇಕು ಅಂದ್ರೆ ನ್ಯಾಚುರಲ್ ಫ್ಯಾಬ್ರಿಕ್ಸ್ ಲೈಕ್ ಕಾಟನ್, ಲಿನೆನ್, ಸಿಲ್ಕ್, ಆರ್ಗೆನ್ಸಾ ಈ ತರಹದ ಬಟ್ಟೆ ಮೇಲೆ ನೀವು ಈಸಿಯಾಗಿ ಪೇಂಟಿಂಗ್ ಮಾಡಬಹುದು. ಯಾಕಪ್ಪ ಅಂದ್ರೆ ಈ ತರದ ಬಟ್ಟೆ ಪೇಂಟಿಂಗ್ ಅನ್ನ ಈಸಿಲಿ ಅಬ್ಸಾರ್ಬ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ಗೆ ನಾನು ಮೋಸ್ಟ್ ಆಸ್ಕ್ಡ್
ಕ್ವಶನ್ಸ್ ಅಂಡ್ ಮೋಸ್ಟ್ ವೈರಲ್ ಕ್ವಶನ್ ಅಂತ ಹೇಳ್ತೀನಿ. ಯಾಕಪ್ಪ ವೈರಲ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಒಂದು ಡೌಟು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದೇ ಬರುತ್ತೆ. ಏನಪ್ಪಾ ಅಂದ್ರೆ, ಮ್ಯಾಮ್ ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದೀರಾ, ಪೇಂಟಿಂಗ್ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ, ನಮಗೂ ಕೂಡ ಕಲಿಬೇಕು ಅಂತ ಆಸೆ ಇದೆ, ಆದರೆ ಬಟ್ಟೆ ವಾಶ್ ಮಾಡಿದ್ಮೇಲೆ ಏನು ಪೇಂಟಿಂಗ್ ಹೊರಟೋಗುತ್ತಾ? ಸೊ ಇದರ ಆನ್ಸರ್ ಇದೆ ಇಲ್ಲ ಡಿಯರ್. ಪೇಂಟಿಂಗ್ ಮಾಡಿದ್ಮೇಲೆ ನೀವು ಯಾವಾಗ ಬಟ್ಟೆನ ವಾಶ್ ಮಾಡ್ತೀರಾ ಆವಾಗ ನಿಮ್ಮ ಪೇಂಟಿಂಗ್ ಹೊರಟು ಹೋಗೋದಿಲ್ಲ. ಬಿಕಾಸ್ ನಾವು ಪೇಂಟಿಂಗ್ ಮಾಡೋಕ್ಕೆ ಈ ಫ್ಯಾಬ್ರಿಕ್ ಕಲರ್ಸ್ ಅನ್ನ ಬಳಸಿರ್ತೀವಿ. ಈ ಫ್ಯಾಬ್ರಿಕ್ ಕಲರ್ಸು ಪರ್ಮನೆಂಟ್ ಇರುತ್ತೆ, ಸ್ಪೆಸಿಫಿಕಲಿ ಫಾರ್ ಫ್ಯಾಬ್ರಿಕ್ ಪೇಂಟಿಂಗ್ ಅನ್ನೇ ರೆಡಿ ಮಾಡಿದ್ದಾರೆ. ಹೀಗಾಗಿ ನೀವು ಆಫ್ಟರ್ ಪೇಂಟಿಂಗ್ ಬಟ್ಟೆನ ಯಾವಾಗ ವಾಶ್ ಮಾಡ್ತೀರಾ ಆವಾಗ ನಿಮ್ಮ ಪೇಂಟಿಂಗ್ ಹೊರಟೋಗೋದಿಲ್ಲ. ಬಟ್ ನಿಮ್ಮ ಪೇಂಟಿಂಗ್ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂದರೆ ಕೆಲವೊಂದು ಪ್ರೀ ಕೇರ್ ಫ್ಯಾಬ್ರಿಕ್ ಟೆಕ್ನಿಕ್ಸ್ ಆ್ಯಂಡ್ ಕೆಲವೊಂದು ಪೋಸ್ಟ್ ಕೇರ್ ಫ್ಯಾಬ್ರಿಕ್ ಟೆಕ್ನಿಕ್ಸ್ ಇದೆ. ಅದನ್ನು ಬಳಸಿದ್ರೆ ನಿಮ್ಮ ಕಲರ್ಸ್ ಏನಿದೆ, ನಿಮ್ಮ ಪೇಂಟಿಂಗ್ ಏನಿದೆ ಅದು ಇನ್ನೂ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಸೊ ಮ್ಯಾಮ್ ಅದು ಏನು ಅಂದರೆ, ಅದನ್ನು ಪ್ರಾಪರ್ ಆಗಿ ಒಂದೊಂದು ಸೀಕ್ವೆನ್ಸ್ನಲ್ಲಿ ನೀವು ಚೆನ್ನಾಗಿ ಕಲಿಬೇಕು ಅಂದರೆ ನೀವು ನಮ್ಮ ಕ್ಲಾಸಸ್ಸನ್ನು ಖಂಡಿತ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಮ್ಯಾಮ್ ಪೇಂಟಿಂಗ್ ಆದ ಮೇಲೆ ಆ ಪೇಂಟಿಂಗ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ನೀವು ಯಾವುದೇ ತರದ ಕೆಮಿಕಲ್ಸ್ ಅನ್ನ ಬಳಸ್ತಾ ಇದ್ದೀರಾ ಅಂತ. ಇಲ್ಲ ಡಿಯರ್, ಯಾವುದೇ ತರದ ಕೆಮಿಕಲ್ಸ್ ಅನ್ನ ಪೇಂಟಿಂಗ್ ಪ್ರೊಟೆಕ್ಟ್ ಮಾಡಕ್ಕೆ ನಾನು ಬಳಸೋದಿಲ್ಲ, ಮತ್ತೆ ಬಳಸುವ ನೆಸೆಸಿಟಿ ಕೂಡ ಇಲ್ಲ. ಬಿಕಾಸ್ ಇವಾಗ ಆಲ್ರೆಡಿ ನಾನು ನಿಮಗೆ ಫ್ಯಾಬ್ರಿಕ್ ಕಲರ್ಸ್, ಅಕ್ರೆಲಿಕ್ ಕಲರ್ಸ್, ಬ್ರಷೇಜ್, ಪೇಂಟಿಂಗ್, ಪ್ರೀ ಕೇರ್, ಪೋಸ್ಟ್ ಕೇರ್ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಈ ಎಲ್ಲ ಟೆಕ್ನಿಕ್ಸ್ ಇಂದ ಪೇಂಟಿಂಗ್ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಯಾವುದೇ ತರಹದ ಕೆಮಿಕಲ್ಸ್ ಅನ್ನ ಬಳಸುವ ಅವಶ್ಯಕತೆನೇ ಇರೋದಿಲ್ಲ. ಪೇಂಟಿಂಗ್ ಆಟೋಮೆಟಿಕ್ಲಿ ಪ್ರೊಟೆಕ್ಟ್ ಆಗತ್ತೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಆಫ್ಟರ್ ಪೇಂಟಿಂಗ್ ಅದನ್ನ ಚೆನ್ನಾಗಿ ಒಂದು 24 hours ವರೆಗೆ ಡ್ರೈ ಆಗಕ್ಕೆ ಬಿಡಬೇಕು. ಪೇಂಟಿಂಗ್ ಮಾಡುವಾಗ ಪೇಂಟಿಂಗ್ ಕಲರ್ಸ್ ನಲ್ಲಿ ನೀವು ವಾಟರ್ ಅನ್ನ ಮಿಕ್ಸ್ ಮಾಡ್ತೀರಾ ಅಂತ ಕೂಡ ಕ್ವಶನ್ ಇದೆ. ಸೊ ಎಸ್ ಡಿಯರ್, ಪೇಂಟಿಂಗ್ ಮಾಡುವಾಗ ಕಲರ್ಸ್ನಲ್ಲಿ ನಾನು ವಾಟರನ್ನು ಮಿಕ್ಸ್ ಮಾಡ್ತೀನಿ. ಆದರೆ ನೀರು ಮಿಕ್ಸ್ ಮಾಡುವ ಪ್ರಪೋರ್ಷನ್ ಇದು ನೀವು ಎಷ್ಟು ಪೇಂಟ್ ತಗೊಳ್ತಾ ಇದ್ದೀರಾ, ಎಷ್ಟು ಕಲರ್ಸನ್ನು ಬಳಸ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ನೀವು ಯಾವ ಬಟ್ಟೆ ಮೇಲೆ ಪೇಂಟ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಆ ಪೇಂಟಿಂಗ್ನಲ್ಲಿ ನೀವು ವಾಟರನ್ನು ಮಿಕ್ಸ್ ಮಾಡಬೇಕು ಅಥವಾ ಬೇಡ ಅಂತ. ಸೊ ಈ ಥರ ಎಲ್ಲ ಕ್ವಶನ್ಸ್ ಬಂದಿತ್ತು. ಆ ಎಲ್ಲ ಕ್ವಶನ್ಸ್ ಆನ್ಸರನ್ನು ನಾನು ತುಂಬಾ ಡೀಟೇಲ್ ಆಗಿ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಐ ಹೋಪ್ಸ್ ನಿಮ್ಮ ಎಲ್ಲ ಡೌಟ್ಸ್ಗೆ ಇವಾಗ ಆನ್ಸರ್ ಸಿಕ್ಕಿದೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಾನು ಕ್ಲಾಸಸ್ನಲ್ಲಿ ಈ ಎಲ್ಲ ಟೆಕ್ನಿಕ್ಸನ್ನು ತುಂಬಾ ಡೀಟೇಲ್ ಆಗಿ ಸ್ಟೆಪ್ ವೈಸ್ ವಿತ್ ಪ್ರಾಕ್ಟಿಕಲ್ ನಾಲೆಜ್, ಪ್ರಾಕ್ಟಿಕಲ್ ಪ್ರಾಕ್ಟೀಸ್ ಕಲಿಸ್ತೀನಿ. ಸೊ ನಿಮಗೂ ಕೂಡ ಏನಾದರೂ ಈ ಫ್ಯಾಬ್ರಿಕ್ ಪೇಂಟಿಂಗನ್ನು ಡೀಟೇಲ್ ಆಗಿ ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಮುಂದೆ ಹೋಗಿ ಇದನ್ನು ಬಳಸಿ ಬಿಸ್ನೆಸ್ಸನ್ನು ಶುರು ಮಾಡ್ಕೋಬೇಕು, ಅದರಿಂದ ಹಣ ಗಳಿಸ್ಬೇಕು ಅಂದರೆ ಯು ಆರ್ ಅಟ್ ದ ಪರ್ಫೆಕ್ಟ್ ಪ್ಲೇಸ್, ಶ್ರೀದೇವಿಯ ಆನ್ಲೈನ್ ಕ್ಲಾಸಸ್. ಸೊ ಖಂಡಿತ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಕ್ಲಾಸ್ ಬಗ್ಗೆ ಪಡಿಬಹುದು ಮತ್ತೆ ಹಿಂದೆ ಕ್ಲಾಸಸ್ ಅನ್ನ ಜಾಯಿನ್ ಆಗಬಹುದು. ಸಿಗೋಣ ಕ್ಲಾಸ್ನಲ್ಲಿ. ಮತ್ತೇನಾದರೂ ಕ್ವಶನ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಬಹುದು. ಬಾಯ್.